ಹಾಯ್ ವ್ಯೂವರ್ಸ್, ಇದು ಅಳಲಸಂದ್ರ ಲೇಕ್ ಹತ್ರ ಹೇಗಿದೆ ಒಳಗಡೆ ಎಲ್ಲ ಹೇಗೆ ಇದೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಒಳಗಡೆ ಬಂದಾಗ ಬ್ರಿಡ್ಜ್ ಬರುತ್ತೆ. ಬ್ರಿಡ್ಜ್ ಆದಮೇಲೆ ಒಳಗಡೆ ಹೀಗೆ ಸನ್ ಸೆಟ್ ಆಗ್ತಾಯಿತ್ತು. ನಾವು ಒಳಗಡೆ ಹೋದಾಗ ಫುಲ್ ರೌಂಡ್ ಹಾಕ್ಕೊಂಡ್ರೆ ನಾವು ಲೆಫ್ಟ್ ತೊಗೊಂಡ್ವಿ. ಲೆಫ್ಟಿಂದ ಹೋಗುವಾಗ ರೌಂಡಾಗಿ ಹೋಗಿ ರೈಟಲ್ಲಿ ನಾವು ಹೆಂಡಾದ್ವಿ. ಒಳಗಡೆ ಹೋದಾಗ ಸ್ವಲ್ಪ ಅಲ್ಲಿ ಸನ್ಸೆಟ್ ಆಗ್ತಿತ್ತು. ಈವ್ನಿಂಗ್ ಟೈಮ್ ಹೋಗಿದ್ವಿ. ಆವಾಗ ಸನ್ಸೆಟ್ ವ್ಯೂ ನಾನು ಕ್ಲಿಕ್ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಮುಂದೆ ಹೋದಾಗ ಪಕ್ಕದಲ್ಲಿ ಒಂದು ಪ್ಲೇ ಗ್ರೌಂಡ್ ಇತ್ತು. ಅಲ್ಲಿ ಎಲ್ಲರೂ ಥ್ರೋಬಾಲ್, ಕ್ರಿಕೆಟ್, ಗೇಮ್ ಗ್ರೌಂಡ್ ಎಲ್ಲ ಇತ್ತು. ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ವಿ. ಮುಂದೆ ಹೋಗುವಾಗ ಹೀಗೆ ಟರ್ನ್ ತೊಗೊಂಡ್ವಿ. ಆಲ್ಮೋಸ್ಟ್ ಮಿಡ್ಲ್ ಆಫ್ ದ ಲೇಕ್ ನಾವು ಹೋಗಿದ್ದು. ಟರ್ನ್ ತೊಗೊಂಡಿದ್ದ ತಕ್ಷಣ ಸೈಡಲ್ಲಿ ಪಕ್ಕದಲ್ಲಿ ಪ್ಲೇ ಏರಿಯಾ ಇತ್ತು, ಪ್ಲೇ ಗ್ರೌಂಡ್. ಫಸ್ಟ್ ಚಿಕ್ಕ ಮಕ್ಕಳಿಗೆ ನಮ್ಮ ಹುಡುಗ ಹೋಗಿ ತಕ್ಷಣ ಖುಷಿಯಾಗಿ ಅಲ್ಲಿ ಪ್ಲೇ ಆಡ್ತಾಯಿದ್ದ ನೋಡಿ. ಅಲ್ಲಿ ಬಂಡಿ ಎಲ್ಲ ಇದೆ, ಎಲ್ಲ ಆಡ್ತಾಯಿದ್ದ. ಹಾಗೆ ಹಿಂಗೆ ನಾನು ಸ್ವಲ್ಪ ಮುಂದೆ ಹೋದೆ. ಆ ಪಕ್ಕದಲ್ಲಿ ಸ್ವಲ್ಪ ದೊಡ್ಡವ್ರಿಗೆಲ್ಲ ಜಿಮ್ ಮಾಡೋಕ್ಕೆ ಎಲ್ಲ ಇಟ್ಟಿದ್ರು. ಅಲ್ಲಿ ನೀವು ಹೋಗ್ಬೋದು ನೋಡಿ. ನನ್ನ ಮಗ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾನೆ. ಅಲ್ಲಿ ದೊಡ್ಡವರು ಮಕ್ಕಳೆಲ್ಲ ಬಂದುಬಿಟ್ಟು ತುಂಬ ಅಡ್ಡ ಆಗ್ತಾಯಿದ್ರು. ಅಂದ್ರೆ ಅವನೇನು ಅನ್ನಲಿಲ್ಲ, ಆರಾಮಾಗಿ ಸ್ಮೈಲ್ ಮಾಡಿಕೊಂಡು ಅಂತ. ಹಾಗೆ ನಾವು ಹಿಂಗೆ ಮುಂದೆ ಹೋದ್ವಿ. ಅಲ್ಲಿ ಒಂದು ಲೇಕ್ ವ್ಯೂ ಇತ್ತು. ಎಲ್ಲರೂ ಅಲ್ಲಿ ಕುತ್ಕೊಂಡು ಫೋಟೋ ತೊಗೊಳ್ತಾಯಿದ್ರು. ಸ್ಟೆಪ್ಸ್ ಇತ್ತು. ಫುಲ್ ಲೇಕ್ ವ್ಯೂ ರೌಂಡಾಗೆಲ್ಲ ಕಾಣಿಸುತ್ತೆ. ಲೇಕ್ ಹೆಸರಿದೆ, ತುಂಬ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಅಲ್ಲಿ ಗಲೀಜಿತ್ತು. ಆವತ್ತಿನ ದಿನ ಗೊತ್ತಿಲ್ಲ, ಅದು ಕ್ಲೀನ್ ಮಾಡಿರಲಿಲ್ಲ. ಹೀಗೆ ವ್ಯೂ ತೊಗೊತಾ ಇದ್ದೆ. ಫೋಟೋಸ್ ಎಲ್ಲ ತೊಗೊಂಡು ಕ್ಲಿಕ್ ಮಾಡ್ಕೊಂಡು ಬಂದೆ. ಪಕ್ಕದಲ್ಲಿ ಹಾಗೆ ನನಗೆ ಚಿಕ್ಕದಾಗಿ ಅಲ್ಲಿ ಸ್ವ್ಯಾನ್ಸ್ ಎಲ್ಲ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವ್ಯಾನ್ಸು. ಬಟ್ ಅಷ್ಟು ನೀಟಾಗಿರಲಿಲ್ಲ ಅಲ್ಲೆಲ್ಲ ಪಾಪ ಅದಕ್ಕೆ. ಹಾಗೆ ಅದನ್ನು ಝೂಮ್ ಮಾಡಿಕೊಂಡು ನೋಡೋಣ ಅಂತ ಹೋದೆ. ನನ್ನ ಮಗ ಸ್ಟೆಪ್ಸ್ ಮೇಲೆ ಇಳ್ಕೊಂಡು ಬರ್ತಾಯಿದ್ದಾನೆ. ಇಲ್ಲಿ ಸ್ವ್ಯಾನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇವತ್ತು ಅಷ್ಟೊಂದು ಸ್ವ್ಯಾನ್ಸ್ ಕಾಣಿಸ್ಲಿಲ್ಲ. ಮೇ ಬಿ ಈವ್ನಿಂಗ್ ಟೈಮಲ್ಲೂ ಇಷ್ಟೇ ನನಗೆ ಕಾಣಿಸಿದ್ದು. ಅದನ್ನು ನಾನು ಕ್ಯಾಪ್ಚರ್ ಮಾಡಿ ಹಾಗೆ ಬಂದೆ. ಇಲ್ಲಿ ತುಂಬಾ ಪ್ಲೇ ಗ್ರೌಂಡ್ ಇದೆ. ಮಧ್ಯ ಲೇಕಲ್ಲಿ ಸ್ವಲ್ಪ ಮುಂದೆ ಹೋದಾಗ ಇದೊಂದು ಪ್ಲೇ ಗ್ರೌಂಡ್ ಇತ್ತು. ಅವಾಗ ತುಂಬ ಸೊಳ್ಳೆಗಳು ಬೇರೆ ಇತ್ತು. ಈವ್ನಿಂಗ್ ಆಗುತ್ತಲ್ವ, ನಮಗೆ ಬೇಡ ಅಂದ್ರೂ ಹೋಗಿ ಬರ್ತೀನಿ ಅಂತ ಒಂದು ರೌಂಡ್ ಹೋಗಿ ಬಂದೆ. ಮತ್ತು ಮುಂದೆ ಬಂದ್ವಿ. ಆಲ್ಮೋಸ್ಟ್ ಕತ್ಲು ಕಾಣಿಸ್ತಾ ಇತ್ತು. ನಾವು ಸ್ಟಾರ್ಟ್ ಆದಾಗ ಎಷ್ಟು ಲೈಟಿಂಗ್ ಅಂದರೆ ಇನ್ನೂ ಕತ್ಲಾಗಿರಲಿಲ್ಲ. ಆಲ್ರೆಡಿ ಕತ್ಲಾಗ್ತಾ ಬರ್ತಾಯಿದೆ. ಇಲ್ಲಿ ನೋಡಿ, ಇಲ್ಲೊಂದು ಸ್ವ್ಯಾನ್ ಇದೆ. ಸ್ವ್ಯಾನ್ ಅದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಹಾಗೆ ಮುಂದೆ ಹೋಗ್ತಾಯಿದ್ವಿ. ತುಂಬ ಕಾಲು ಹೋಗ್ತಾಯಿತ್ತು. ಯಾವಾಗ ಹಿಂಡಾಗುತ್ತೋ ಅಂತ ನಾವು ಕಾಯ್ತಾ ಇದ್ವಿ. ಆಮೇಲೆ ಮತ್ತೆ ರೈಟ್ ಸೈಡಿಂದ ಎಂಟ್ರಿ ಆಗೋರಿಗೆ ಪ್ಲೇ ಗ್ರೌಂಡ್ ಬೇಕಲ್ವ ಮಕ್ಕಳಿಗೆ. ಅಲ್ಲೊಂದು ಪ್ಲೇ ಗ್ರೌಂಡು ದೊಡ್ಡವ್ರಿಗೆ ಜಿಮ್ ಆಡೋದಕ್ಕೆಲ್ಲ ಇಟ್ಟಿದ್ರು. ಸ್ವಲ್ಪ ಮುಂದೆ ಹೋಗಿ ಡೆಡ್ ಎಂಡಲ್ಲಿ ಹೋದಾಗ ಅಲ್ಲಿ ಒಂದು ಪ್ಲೇ ಗ್ರೌಂಡ್ ಕಾಣಿಸ್ತು. ರೈಟಿಂದ ಬರೋರಿಗೆ ಇದೊಂದು ಸ್ವಲ್ಪ ಹತ್ತಿರ ಆಗುತ್ತೆ. ನಾವು ಲೆಫ್ಟ್ ಕಡೆಯಿಂದ ಬಂದಾಗ ಆ ಕಡೆ ಒಂದು ಆಲ್ಮೋಸ್ಟ್ ಮಿಡ್ಲ್ ಕಡೆ ಸಿಕ್ತು ನಮಗೆ. ಹಾಗೆ ಮುಂದೆ ಹೋದ್ವಿ. ನೋಡಿ, ಬ್ರಿಡ್ಜ್ ಕಾಣಿಸ್ತಾ ಇದೆ. ಅಮ್ಮಯ್ಯ ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ನೀನು ಹೋಗ್ತಾ ಇದ್ವಿ. ಟೆಂಟೆಡ್ ಬರುತ್ತೆ ಅಂದ್ಕೊಂಡು ಮುಂದೆ ಹೋದ್ವಿ. ಆಯಿತು, ಬಂತು. ಆಲ್ಮೋಸ್ಟ್ ನಾವು ಗೇಟ್ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಗೇಟ್ ಹತ್ರ ಹೋದ್ವಿ. ಎಂಡಾಯಿತು. ನಾನು ಬೋರ್ಡು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ನೋಡಿದೆ. ಬಟ್ ತುಂಬ ಕತ್ತಿತ್ತು. ಆದಷ್ಟು ನಾನು ಕ್ಯಾಪ್ಚರ್ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.